ಒಳ್ಳೆಯದಾಗಲಿ ಭಗವಂತ. ಈ ಊರಬ್ಬ ಅಂತ 50ನೇ ವರ್ಷದ್ದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಣ್ಣಾರು. ಎಲ್ಲ ಊರನ್ನು ಸೇರಿಕೊಂಡು ಅಣ್ಣಮ್ಮನ ಕರೆದು ಅಣ್ಣಮ್ಮ ದಿವಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಮನೆಯವರು ಒಳ್ಳೇದಾಗಲಿ, ಎಲ್ಲ ಹಿರಿಯರಿಗೂ ಎಲ್ಲರೂ ಒಳ್ಳೇದಾಗಲಿ, ಮತ್ತು ಈ ಚಾಮರಾಜಪೇಟೆ ಧನ್ಯವಾದವ್ರು ಎಲ್ಲರೂ ಒಳ್ಳೇದಾಗಲಿ ಅಂತ ಅಣ್ಣವ್ರು ಆಶೀರ್ವಾದ ಮಾಡಿ ಈ ಅಣ್ಣಮ್ಮ ಅವರ ಉತ್ಸವ ಮಾಡ್ತಾ ಇದ್ದಾರೆ. 3 ಸೈಡು ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಯುತ್ತೆ. ಇದೇ ಥರ ಮುಂದೆ ನಡೀಲಿ ಅಂತ ನಾವು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು. ಅವರು ನೆಕ್ಸ್ಟ್ MA ಕಾಂಟ್ಯಾಕ್ಟ್ ಮಾಡಬೇಕು, ಗೆಲ್ಲಬೇಕು. ಅವ್ರು ಒಂದ್ಸರಿ ಗೆದ್ದು ನಮ್ಮ ಆಸೆ ಅದೇ, ಒಂದ್ಸರಿ MLA ಆಗಬೇಕು ಅಂತ ನಮ್ಮ ಎಲ್ಲ ಜನಗಳ ಆಶೀರ್ವಾದ ಅವ್ರ ಮೇಲೆ ಇದೆ. ಇದೇ ಥರ ಮುಂದೆ ಉನ್ನತ ಹುದ್ದೆ ಹೋಗಲಿ ಅಂತ ನಾವು ತಾಯಿ ಅಣ್ಣಮ್ಮನಿಗೆ ಹೇಳ್ಬೇಕಪ್ಪ. ಎರಡು ದಿವಸ ಏನು ಸತತವಾಗಿ 50 ವರ್ಷಗಳಿಂದ ತಾಯಿ ಅಣ್ಣಮ್ಮ ಉತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಒಂದು ಮಟ್ಟಕ್ಕೆ ನಾನು ಬೆಳಿಬೇಕು ಅಂದರೆ ತಾಯಿ ಆಶೀರ್ವಾದ, ಎಲ್ಲ ನನ್ನ ಸ್ನೇಹಿತರು ಗೆಳೆಯರು ಇಂದ ಈ ಒಂದು ಉನ್ನತ ಮಟ್ಟಕ್ಕೆ ನೋಡಿ. ಅಲ್ಲ ಕೋಪ ಮಾಡ್ತಾವ್ರೆ. ಡ್ಯಾನ್ಸ್ ಕಾರ್ಯಕ್ರಮ ಇದೆ. 3ನೇ ದಿನ ತಾಯಿ ಅಣ್ಣಮ್ಮ ದೇವಿಯ ಅನ್ನದಾನ ಪ್ರಸಾದ ಆಗಿರುತ್ತೆ. ಹಾಗೆ ಸಂಜೆ ಮೆರವಣಿಗೆಯಲ್ಲಿ
ತಾಯಿನ ಕೊಂಡೊಯ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀರಾ ಎಲ್ರಿಗೂ ಏನು ಖಂಡಿತವಾಗ್ಲೂ ನಂಜಮ್ಮ ಅಗ್ರಹಾರ ಚಾಮರಾಜಪೇಟೆ ಕ್ಷೇತ್ರ ಜನಕ್ಕೆ ತಾಯಿ ಒಂದು ಒಳ್ಳೆಯದಾಗಲಿ, ಯಾವುದು ರೋಗ ರುಜಿನ ಬರದೇ ಇರಲಿ ಅಂತ ತಾಯಿನ ನಮ್ಮ ಎಲ್ಲ ಕೇರಿಗಳನ್ನು ಕರೆಸಿ ತಾಯಿನ ವಿಜೃಂಭಣೆಯಿಂದ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ವೆಂಕಟೇಶಣ್ಣ ಅಂತ ಇದ್ದಾರೆ, ಅವರು ನಮ್ಮ ಗುರುಗಳು, ಅವರಿಂದ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಸರ್ ಇದು? 50 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾರಾದ್ರೂ ಮಾತಾಡ್ತಾರ?